ಡಿಯರ್ ಚಿಲ್ಡ್ರನ್, ನಾವಿಂದು ಯಾವ ದಿನವನ್ನ ಆಚರಣೆ ಮಾಡ್ತಾ ಇದೀವಿ? ಯಾರು ಹುಟ್ಟಿದ ದಿವಸ? ಮೇಜರ್ ಧ್ಯಾನ್ ಚಂದ್ ಅವರು ಹುಟ್ಟಿದ ದಿನವನ್ನ ಕ್ರೀಡಾ ಹಬ್ಬದ ದಿನ, ಅವರು ಹುಟ್ಟಿದ ಹಬ್ಬದ ದಿನವನ್ನ ಕ್ರೀಡಾ ಹಬ್ಬ ಅಥವಾ ಕ್ರೀಡಾ ದಿನ ಅಂತ ನಾವೆಲ್ಲ ಇಂದ ಆಚರಣೆ ಮಾಡ್ತಾ ಇದ್ದೀವಿ. ಮೇಜರ್ ಧ್ಯಾನ್ ಚಂದ್ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಹಾಕಿ ಆಟದಲ್ಲಿ ದಂತಕಥೆಯಾದವರು ಯಾರು ಅಂತಂದ್ರೆ ಮೇಜರ್ ಧ್ಯಾನ್ ಚಂದ್. ಇವರು 1905ರಲ್ಲಿ ಈಗಿನ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಜನಿಸಿದರು. ತಂದೆ ಹೆಸರು ಸಾಮೇಶ್ವರ ಸಿಂಗ, ತಾಯಿ ಹೆಸರು ಶಾರದಾ ಸಿಂಗ. ಅವರ ಮನೆತನ ರಜಪೂತ ಮನೆತನ. ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಹವಲ್ದಾರ್ ಆಗಿ ಅವರ ಕೆಲಸವನ್ನ ಮಾಡ್ತಿರ್ತಾರು. ಧ್ಯಾನ್ ಚಂದ್ ಅವರು, ಧ್ಯಾನ್ ಸಿಂಗ್ ಅವ್ರ ಮೂಲ ಹೆಸರು ಧ್ಯಾನ್ ಸಿಂಗ್. ಅವರು ಹುಟ್ಟು ಆಟಗಾರರು ಅಲ್ಲ, ಇಲ್ಲಿ ಕೋಚಿಂಗ್ ತೆಗೆದುಕೊಂಡಿರೋದಲ್ಲ, ಆದ್ರೂ ಕೂಡ ಅವರಿಗೆ ಹಾಕಿ ಆಟದಲ್ಲಿ ಅತ್ಯಂತ ಆಸಕ್ತಿ. ಆಮೇಲೆ ಇವರು 17ನೇ ವಯಸ್ಸಿಗೆ ಏನಂತಂದ್ರೆ ಆರ್ಮಿಯನ್ನ ಸೇರ್ಕೋತಾರೆ. ಸಾಮಾನ್ಯ ಒಬ್ಬ ಸೈನಿಕನಾಗಿ ಅವರ ಕೆಲಸದಲ್ಲಿ ಸೇರ್ಕೋತಾರೆ. ಆದ್ರೆ ಅವರು ಸಂಜೆ ಆಗೋದನ್ನ ಕಾಯ್ತಿರ್ತಾರೋ. ಯಾಕೆ ಅಂತಂದ್ರೆ ಅವರು ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ ತಮ್ಮ ಕೆಲಸದ ಅವಧಿಯನ್ನ ಮುಗಿಸ್ಕೊಂಡು ಬಂದ ನಂತರ ಅವ್ರು ಏನ್ ಮಾಡ್ತಿರ್ತಾರೋ ಹಾಕಿಯನ್ನ ಒಬ್ಬರೇ ಪ್ರಾಕ್ಟೀಸ್ ಮಾಡ್ತಿರ್ತಾರ. ಆ ಚಂದ್ರನ ಬೆಳದಿಂಗಳಲ್ಲಿ ಅವರ ಹಾಕಿ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ಅವರ ಫ್ರೆಂಡ್ಸ್ ಎಲ್ಲ ಅವರನ್ನ ಧ್ಯಾನ ಚಂದ್ರ ಅಂತ ಕರೆದ್ರು. ಅದು ಧ್ಯಾನ ಚಂದ್ರ ಹೋಗಿ ಮುಂದೆ ಏನಾಯ್ತು ಧ್ಯಾನ ಚಂದ್ ಅಂತ, ಕೊನೆಯವರೆಗೂ ಅವರು ಧ್ಯಾನ ಚಂದ್ ಆಗಿ ಅವರು ಉಳಿದರು. ಇವರ ಒಂದು ಆಟವನ್ನ ನೋಡಿ ಮೇಜರ್ ಯಾರಂತಂದ್ರೆ ಬೋಲೆ ತಿವಾರಿ ಅನ್ನೋರು ಇವರಿಗೆ ಕೋಚಿಂಗ್ ಅನ್ನು ಕೊಡ್ತಾರೆ. ಒಂದ್ಸಲ ಇವರು ಜರ್ಮನ್ ದೇಶದಲ್ಲಿ ನಮ್ಮ ಭಾರತದ ಪರವಾಗಿ ಹಾಕಿ ಆಟ ಆಡೋಕೆ ಹೋಗಿರ್ತಾರೋ. ಜರ್ಮನ್ ದೇಶದ ಅಧ್ಯಕ್ಷರಾದ ಅಡಾಲ್ಫ್ ಹಿಟ್ಲರ್ ತಮ್ಮ ದೇಶದ ಎಲ್ಲಾ ಜನರಿಗೆ ಅಲ್ಲಿ ಕರೆಯನ್ನು ಕೊಟ್ಟಿರ್ತಾರೆ. ಏನಂತಂದ್ರೆ ಇಲ್ಲ, ಹಾಕಿ ಆಟ ನೋಡಲು ಪ್ರತಿಯೊಬ್ಬರು ಕ್ರೀಡಾ ಮೈದಾನಕ್ಕೆ ಬರಬೇಕು. ಸ್ವತಃ ಹಿಟ್ಲರ್ ಅವರು ಕೂಡ ಆ ಆಟವನ್ನಲ್ಲಿ ನೋಡಕಲ್ಲಿ ಬಂದಿರ್ತಾರೋ. ಅವಾಗ ಫಸ್ಟ್ ಒಂದು ರೌಂಡ್ನಲ್ಲಿ ಒಂದು ಗೋಲ್ ನಿಂದ ನಮ್ಮ ಭಾರತದ ತಂಡದವ್ರು ಗೆಲ್ತಾರೋ. ಅವರೆಲ್ಲ ಶೂಸ್ ಎಲ್ಲ ನಮ್ಮ ಇಂಡಿಯಾ ಟೀಮ್ದವರು ಶೂಸ್ ಎಲ್ಲ ಸಾದಾ ಶೂಸ್ ಅನ್ನ ಹಾಕೊಂಡಿರ್ತಾರೆ. ಜರ್ಮನ್ ನ ಪ್ಲೇಯರ್ಸ್ ಎಲ್ಲ ಅವ್ರ ಶೂಸ್ ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಶೂಸ್ ಎಲ್ಲ ಇರ್ತಾವ. ಆಮೇಲೆ ಇನ್ನು ಎರಡನೇದ ಆಟ ಸ್ಟಾರ್ಟ್ ಮಾಡ್ಬೇಕನ್ನುವಾಗ ಆ ಮೈದಾನವನ್ನ ಎಲ್ಲ ಏನ್ ಮಾಡ್ತಾರ ಅಂತಂದ್ರೆ ನೀರಿನ ಅದನ್ನೆಲ್ಲ ಹಸಿಯಾಗಿ ಮಾಡ್ತಾರೆ. ಅಂದ್ರೆ ಕಾಲ್ ಜಾರಿ ಬೀಳಿ ಅನ್ನೋ ಒಂದು ಉದ್ದೇಶ ಅಥವಾ ಸೋಲಿ ಅನ್ನೋ ಏನೋ ಒಂದು ಉದ್ದೇಶ ಇರ್ಬೋದು. ಅದೆಲ್ಲ ಹಸಿಯಾಗಿರೋದು ನೋಡಿ ಅವ ಧ್ಯಾನ್ ಚಂದ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಲಾಗಿನ ಶೂಸ್ ತೆಗೆದು ಬಿಡ್ತಾರ. ತೆಗೆದು ಆ ಮೈದಾನದಲ್ಲಿ ಆಟವನ್ನ ಆಡ್ತಾರ. ಅವರ ಆಟವನ್ನ ನೋಡಿ ಸ್ವತಃ ಅಡಾಲ್ಫ್ ಹಿಟ್ಲರ್ ಅವ್ರು ಗೋಲ್ ಹಾಕೋದನ್ನ ನೋಡಿ, ಅವರ ಸ್ಟಿಕ್ ಮೂವ್ ಮಾಡೋದನ್ನ ನೋಡಿ ಸ್ವತಃ ಅಡಾಲ್ಫ್ ಹಿಟ್ಲರ್ ಮಂತ್ರಮುಗ್ಧರಾಗ್ತಾರ. ಮಂತ್ರಮುಗ್ಧ ಅಂತಂದ್ರೆ ಮಾತನ್ನ ಹೊರಡಂಗಿಲ್ಲ, ಏನ್ ಆಡತಾರ, ಏನ್ ಜಗತ್ತಿದು ಮಾಡ್ಯಾರಣ್ಣ, ಏನಿದ ಆಟ ಅಂತ ಹೇಳಿ. ಆಮೇಲೆ ಅಲ್ಲಿ ಗೆಲ್ಲತಾರು. ಗೆದ್ದ ನಂತರ ಮರುದಿವ್ಸ ಆ ಹಿಟ್ಲರ್ ಅವರು ಆ ಧ್ಯಾನ್ ಚಂದ್ರನ್ನ ತಮ್ಮ ಆಫೀಸಿಗೆ ಕರ್ಸ್ಕೋತಾರೆ. ಯಾಕಂತಂದ್ರೆ ಅವ್ರನ್ನ ಕರ್ಸ್ಕೊಂಡು ಧ್ಯಾನ್ ಚಂದ್ರಿಗೆ ಹೇಳ್ತಾರೆ, ಇಲ್ಲ ಮತ್ತೆ ನೀವು ನಮ್ಮ ದೇಶದೊಳಗ ಅಂದ್ರೆ ನಮ್ಮ ಜರ್ಮನ್ ದೇಶದೊಳಗ ನೀವು ಇರುವುದಾತಂದ್ರ ನಮ್ಮ ದೇಶದ ನಿಮ್ಮ ಪೌರತ್ವವನ್ನು ಮತ್ತ ನಿಮಗ ಆರ್ಮಿ ಒಳಗ ಒಂದು ಕರ್ನಲ್ ಹುದ್ದೆ, ಅತ್ಯಂತ ಶ್ರೇಷ್ಠ ಉನ್ನತವಾದ ಹುದ್ದೆ, ನಿಮ್ಗೆ ಆ ಹುದ್ದೆಯನ್ನು ಕೊಡ್ತೀವಿ. ನಮ್ಮ ದೇಶದ ಟೀಮ್ ಒಳಗೆ ನೀವು ಆಡಬೇಕು, ನಮ್ಮ ದೇಶದ ಪರವಾಗಿ ನೀವು ಆಡಬೇಕು, ಜರ್ಮನ್ ದೇಶದ ಪರವಾಗಿ ನೀವು ಆಡ್ಬೇಕು ಅಂತ ಒಂದು ಆಫರ್ ಅನ್ನ ಕೊಟ್ಟಾಗ ಧ್ಯಾನ್ ಚಂದ್ರ ಏನ್ ಮಾಡ್ತಾರ ಅಂತಂದ್ರ ಇಲ್ಲ, ನಾನು ಭಾರತ ದೇಶದ ಹೆಮ್ಮೆಯ ಪ್ರಜೆ, ನನ್ನ ಭಾರತಕ್ಕಾಗಿ ನಾನು ಆಡ್ತೇನೆ ಅಂತ ಹೇಳಿ ಅದನ್ನ ಆಫರ್ ಅನ್ನ ನಯವಾಗಿ ತಿರಸ್ಕರಿಸಿ ಭಾರತಕ್ಕ ಅವರ ಮರಳಿ ಬರ್ತಾರೋ. ಸತತ 3 ಸಲ 1928, 1932, 1936 ಸತತ 3 ಸಲ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೂರು ಸಲ ಬಂಗಾರದ ಪದಕಗಳನ್ನ ತಂದುಕೊಟ್ಟು ವಿಶ್ವ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದವರು ಯಾರು ಅಂತಂದ್ರೆ ಧ್ಯಾನ್ ಚಂದ್. ಯಾವ ರೀತಿ ಫುಟ್ಬಾಲ್ ಆಟದಲ್ಲಿ ಪೀಲೆ ಅತ್ಯಂತ ಪ್ರಸಿದ್ಧರು, ಆಮೇಲೆ ಕ್ರಿಕೆಟ್ ದಲ್ಲಿ ಬ್ರಾಡ್ಮನ್ ಹೆಂಗ ಪ್ರಸಿದ್ಧರಲ್ಲ, ಆ ರೀತಿ ಅವರಿಬ್ಬರಿಗೂ ಸಮನಾಗಿ ಹಾಕಿ ಆಟದಲ್ಲಿ ನಿಲ್ಲಬಹುದವರು ಯಾರು ಅಂತಂದ್ರೆ ಮೇಜರ್ ಧ್ಯಾನ್ ಚಂದ್. ಸಾದಾ ಒಂದು ಸೈನಿಕನಾಗಿ ಕೆಲಸಕ್ಕೆ ಸೇರಿಕೊಂಡವರು ತಮ್ಮ ಆಟಗಳಿಂದ ಸಾಧನೆಯನ್ನ ಮಾಡಿ ಕೊನೆಗೆ ಅವರು ಆ ಆರ್ಮಿ ಒಳಗ ಮೇಜರ್ ಹುದ್ದೆಯನ್ನು ಅವರು ಏರ್ತಾರೋ. ಅವರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೋರ್ಟ್ಸ್, ಜಾದೂಗಾರ, ಹಾಕಿ ಆಟದ ಜಾದೂಗಾರ, ಹಾಕಿ ಆಟದ ಮಾಂತ್ರಿಕ ಅಂತ ಕರೀತಾರ. ಅವ್ರು ಹೆಂಗ ಆಡ್ತಿದ್ರು ಅಂತಂದ್ರ ಮೈದಾನ ಒಳಗ ಜನ ನೋಡೋರಿಗೆ ಏನ್ ಅನ್ಸಿತ್ತು, ಬಹುಶಃ ಹಾಕಿ ಸ್ಟಿಕ್ ಒಳಗೆ ಏನಾದ್ರ ಮ್ಯಾಗ್ನೆಟ್ ಇಟ್ಕೊಂಡಾರೇನೋ, ಏನ್ ಲೋಹ ಚುಮ್ಮಕ ಐತನೋ ಅಂತಂದ್ರೆ ಅದನ್ನ ಆ ರೀತಿ ಅವ್ರು ವಿಚಾರ ಮಾಡ್ತಿದ್ರಂತ. ಕೆಲವೊಂದ್ಸಲ ಅವ್ರದ ಸ್ಟಿಕ್ ಅನ್ನ
ಮುರಿದು ನೋಡಿದ್ರಂತ ಏನ್ ಮ್ಯಾಗ್ನೆಟ್ ಇಟ್ಕೊಂಡಾರ ಅಂತೇಳಿ. ಆ ರೀತಿ ಚೆಸ್ ಆಡ್ಬೇಕಾದ್ರೆ ಯಾವ ರೀತಿ ಮೈಂಡ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಿ ದಾಳ ಇಡಬೇಕು, ಎಲ್ಲಿ ಮೂವ್ ಮಾಡ್ಬೇಕಂತ ಮಾಡ್ತಾರಲ್ಲ, ಆ ರೀತಿ ಬಾಲ್ ಅನ್ನ ಎಲ್ಲಿ ಗೋಲ್ ಮಾಡಬೇಕು, ತಮ್ಮ ಟೀಮ್ಮೇಟ್ ದವರಿಗೆ ಎಲ್ಲಿ ಪಾಸ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅವರ ಮೈದಾನದಲ್ಲಿ ಆಟವನ್ನು ಆಡ್ತಿದ್ರು. ಅಷ್ಟು ಒಂದು ಪ್ರಸಿದ್ಧ ಆಟಗಾರ ಅವರು, ಹಾಕಿಯಲ್ಲಿ ಅತ್ಯಂತ ಪ್ರಸಿದ್ಧರು. ಕೊನೆಗೆ ಅವರು ಕೊನೆಯ ದಿನಗಳು ಅವ್ರದ್ದು ಅತ್ಯಂತ ಸಂತೋಷವಾಗಿರ್ಲಿಲ್ಲ, ಬಹಳ ದುಃಖವಾಗಿದ್ದು. ಅವರಿಗೆ ಒಂದು ಕ್ಯಾನ್ಸರ್ ಅನ್ನೋದು ಒಂದು ರೋಗ, ಪಿತ್ತ ಕ್ಯಾನ್ಸರ್ ಆಗ್ತತಿ. ಆಮೇಲೆ ತಮ್ಮದು ಒಂದು ಆತ್ಮಚರಿತ್ರೆ ಗೋಲ್, GOL ಗೋಲ್ ಅನ್ನುವಂತ ಒಂದು ಪುಸ್ತಕ, ಅವ್ರದ್ದು ಬರೆದಂತ ಪುಸ್ತಕ. ಆ ಪುಸ್ತಕ ಒಳಗ ತುಂಬಾ ಒಂದು ಬೇಜಾರಾಗಿ ಒಂದು ವಾಕ್ಯವನ್ನು ಅವ್ರು ಬರ್ಕೊಂಡಾರ. ಕ್ರಿಕೆಟ್ಗೆ ಏನಾಯ್ತು ಅವಾಗ, ಪ್ರಚಾರ ಹೆಚ್ಚಾಯ್ತು, ಕ್ರಿಕೆಟ್ ಪ್ರಸಿದ್ಧಿ ಪಡೆಯಿತು. ಕ್ರಿಕೆಟ್ ಪ್ರಚಾರಕ್ಕೆ ಹೆಚ್ಚಾದಂಗ ಹಾಕಿ ತನ್ನ ಪ್ರಾಬಲ್ಯವನ್ನ ಕಡಿಮೆ ಆಯಿತು. ಅದಕ್ಕೆ ಅಯ್ಯೋ, ನಾನು ಬದುಕಿದ್ದಾಗಲ್ಲ ಇಂಥ ಒಂದು ದಿನ ನಾನು ನೋಡುವಂಥದ್ದು ಬಂತಲ್ಲ ಅಂತೇಳಿ ಬೇಸರದಿಂದ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಾರು. ಆಮೇಲೆ 1970 ಆಮೇಲೆ 2019 ಒಳಗ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಧ್ಯಾನ್ ಚಂದ್ರ ಸವಿ ನೆನಪಿಗಾಗಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಗೆ ಚಾಲನೆ ಮಾಡಿದ್ರು. ಏನದ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ರೆ, ಪ್ರತಿ ದಿವಸ ಪ್ರತಿಯೊಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ದೈಹಿಕ ಆಕ್ಟಿವಿಟಿ ಒಳಗ, ಚಟುವಟಿಕೆ ಒಳಗ ತೊಡಗಿರ್ಬೇಕು. ಅದು ಜಾಗಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಯಾವುದೇ ಒಂದು ಆಕ್ಟಿವಿಟಿ ಒಳಗ ಪ್ರತಿ ದಿವಸ ಮನುಷ್ಯ ತೊಡಗಿರಬೇಕು. ಇವರ ಸವಿ ನೆನಪು ಹೇಗೆ ಮಾಡಿದ್ರು. ಆಮೇಲೆ ಧ್ಯಾನ್ ಚಂದ್ರಿಗೆ ಅವರ ಆಟವನ್ನು ನೋಡಿ ಭಾರತ ಸರ್ಕಾರಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದು. ಕೊನೆಗೆ ಅವರು 1979ರಲ್ಲಿ ದೆಹಲಿಯ ಏಮ್ಸ್ ಹಾಸ್ಪಿಟಲ್ ನಲ್ಲಿ ನಮ್ಮನ್ನೆಲ್ಲ ಬಿಟ್ಟವರು ಅಗಲಿದ್ರು. ಅವರು ಅಗಲಿದ್ರು ಕೂಡ ಅವರು ಬದುಕಿದ್ದಾಗ ದಂತಕಥೆಯಾದರು. ಅವರು ಕೊನೆಯ ತನಕನೂ ಅವರ ಸಾಧನೆ, ಅವರ ಸವಿ ನೆನಪು, ಅವರ ಆದರ್ಶಗಳು, ಅವರ ಆಟದ ವೈಖರಿ ಕೊನೆಯ ತನಕ ನಾವು ನೆನಪಿನಲ್ಲೇನೆ ಇರುವಂತಹ ಒಂದು ಸಾಧನೆಯ ವ್ಯಕ್ತಿ ಯಾರು ಅಂತಂದ್ರೆ ಧ್ಯಾನ್ ಚಂದ್.